ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಮ್ಯಾಚ್ ಕ್ವಾಲಿಫೈಯರ್ 2 ಎಂಐ ವರ್ಸಸ್ PBKS ಅಹಮದಾಬಾದ್ ಪಿಚ್ ಅಲ್ಲಿ. ಈ ಕಂಡೀಷನ್ ಅಂತೂ ಬ್ಯಾಟರ್ಸ್ ಗಳಿಗೆ ಸ್ವರ್ಗ, ಆ ತರ ಪರ್ಫಾರ್ಮೆನ್ಸ್ ನ ಕೊಡಬಹುದು. ಆದ್ರೆ ಇವತ್ತಿನ ಮ್ಯಾಚ್ ವೆರಿ ಕ್ರೂಷಲ್. ಫೈನಲ್ ಹೋಗಕ್ಕೆ ಒಂದೇ ಒಂದು ಮ್ಯಾಚ್. ಈ ಮ್ಯಾಚ್ ಆಡಿದ್ರೆ ಡೈರೆಕ್ಟ್ ಫೈನಲ್ ಹೋಗುವಂತ ಎಲ್ಲ ಚಾನ್ಸಸ್ ಇದೆ. ಲಾಸ್ಟ್ ಮ್ಯಾಚ್ PBKS ಅವ್ರಿಗೆ ಚಾನ್ಸ್ ಇತ್ತು, ಹೋಗುವಂತ ಎಲ್ಲಾ ಸಾಧ್ಯತೆಗಳಿತ್ತು. ಆದ್ರೆ ಆ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಕೊಡದೇನೆ ಡೈರೆಕ್ಟ್ ಕ್ವಾಲಿಫೈರ್ 2 ಗೆ ಕ್ವಾಲಿಫೈ ಆಗಿ ಇವಾಗ ಎಂಐ ಜೊತೆ ಆಡಕ್ಕೆ ಇವತ್ತಿನ ಮ್ಯಾಚ್ ವೆಯ್ಟಿಂಗ್ ಅಲ್ಲಿರೋದು ಅಹಮದಾಬಾದ್ ಅಲ್ಲಿ. ಅಪ್ಪ, ಈ ವೋಲ್ಟೇಜ್ ಆಗಿ ನಡೆಯುವಂತ ಈ ಮ್ಯಾಚ್ ಯಾವ ರೀತಿ ಗುರು, ಟ್ವಿಸ್ಟ್ ಟರ್ನ್ಗಳಂತೂ ಇವತ್ತಿನ ಮ್ಯಾಚ್ ಅಲ್ಲಿ ಇರುತ್ತೆ ಅಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ PBKS ಅವರು ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆಗಳು ತುಂಬಾ ಇದೆ. ಎಂಐ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಆದ್ರೆ ನನಗೆ ಬೆಟರ್ ಆಗಿ ನನಗೆ ಹೆವಿ ಕಾನ್ಫಿಡೆಂಟ್ ಕಾಣಿಸ್ತಾ ಇರೋದಂದ್ರೆ PBKS ಅಲ್ಲಿ. ಹಾಗೆ ಎಂಐ ಯಾವ ರೀತಿ ಅಂದ್ರೆ ಒಂದೊಂದು ಟೈಮ್ ಅಲ್ಲಿ ಅವ್ರಿಗೆ ಲೀಗಲಿ ಯಾವುದೇ ರೀತಿ ಗೆರೆ ಇರಲ್ಲ. ಏನಾದ್ರೂ ಎಲಿಮಿನೇಟರ್ ಇಂದ ಹೊಡ್ಕೊಂಡು ಹೋಯ್ತಾರೆ ಅಂದ್ರೆ ಏನ್ ಗೆರೆ ಬರ್ತದೋ ಗೊತ್ತಿಲ್ಲ, ಹಂಗೆ ಹೊಡ್ಕೊಂಡು ಹಂಗೆ ಕಪ್ ಎತ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಈ ಸೀಸನ್ ಆ ತರ ಆಗೋದು ಬೇಡ. ನಮ್ಮ RCB ಇವಾಗ ಡೈರೆಕ್ಟ್ ಫೈನಲ್ ಇದೆ. ಆ ಫೈನಲ್ಗೆ ಯಾವ ಟೀಮಾರ ಹೋಗ್ಲಿ, ಒಟ್ನಲ್ಲಿ ಈ ಸೀಸನ್ ನಮ್ಮ IPL ಟ್ರೋಫಿ ನಮ್ಮ RCB ಎತ್ಬಿಟ್ರೆ ದಿಲ್ ಖುಷ್ ಆಗಿ ಹೋಗ್ತೀವಿ. ನಮ್ಮ RCB ಫ್ಯಾನ್ಸ್ಗಳ್ದು ಆರ್ಭಟ ಕೇಳಂಗೆ ಇಲ್ಲ. ಪಕ್ಕದಲ್ಲಿ ಇರೋಂತ ಎಲ್ಲ ಏಟರ್ಸ್ಗಳಿಗಂತೂ ಉರ್ಸೋದಂತೂ ಗ್ಯಾರಂಟಿ. ಇದಂತೂ ಬರ್ದಿಟ್ಕೊಬಿಡಿ, ನಾವು ಸೋತ್ರು ಸಹ ಉರಿಸ್ತೀವಿ. ಆ ತರ ಲಾಯಲ್ ಫ್ಯಾನ್ಸ್ಗಳು RCB ಫ್ಯಾನ್ಸ್ಗಳು ನಾವು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಹಾಗೆ ಇವತ್ತಿನ ಮ್ಯಾಚ್ ಕ್ವಾಲಿಫೈಯರ್ 2 ಗೆ ಬಂದ್ರೆ ಇದು ನಡೀತಾ ಇರೋದು ಅಹಮದಾಬಾದ್ ಪಿಚ್ ಅಲ್ಲಿ. ಇಲ್ಲಿವರೆಗೂ ಅಹಮದಾಬಾದ್ ಪಿಚ್ ಅಲ್ಲಿ 42 IPL ಮ್ಯಾಚ್ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಆಡಿರೋರು 21 ಮ್ಯಾಚ್ಗಳನ್ನ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋದು 21 ಮ್ಯಾಚ್ಗಳನ್ನ ವಿನ್ ಆಗಿರೋದು. ಇಲ್ಲಿ ಮೆಜಾರಿಟಿ ನೋಡ್ತಾ ಬಂದ್ರೆ ಎರಡು ಸಹ ಸಿಮಿಲರ್ ಆಗಿ ಇದೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಕ್ರೂಷಲ್ ಆಗಿ ಟಾಸ್ ಇಂಪಾರ್ಟೆಂಟ್ ಆಗಲ್ಲ ಅಂತ ಅನ್ಸುತ್ತೆ. ಆದ್ರೆ ಇವತ್ತಿನ ಮ್ಯಾಚ್ ಕ್ವಾಲಿಫೈಯರ್ 2 ಅಲ್ಲಿ ಇಂಪ್ಯಾಕ್ಟ್ ಮಾಡೋದಂದ್ರೇನೆ ಟಾಸ್. ಇದಂತೂ ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಟಾಸ್ ಯಾರು ವಿನ್ ಆಗ್ತಾರೋ ಅವರು ಡೈರೆಕ್ಟ್ ಆಗಿ ಬೌಲಿಂಗ್ ಗೆ ಚೂಸ್ ಮಾಡೋದು. ಈ ಬ್ಯಾಟಿಂಗ್ ಅಟ್ಯಾಕ್ ಅಲ್ಲಿ ಯಾವುದೇ ರೀತಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಬೆಟರ್. ಆ ತರ ಫ್ರೆಂಡ್ಲಿ ಬ್ಯಾಟಿಂಗು, ಹೈ ಸ್ಕೋರಿಂಗ್ ಗೇಮ್ ನ ಕೊಟ್ಟು ಸ್ಕೋರ್ ಬೋರ್ಡ್ ನ ಪ್ರೆಸರ್ ಕೊಟ್ಟು ಆರಾಮಾಗಿ ಡಿಫೆಂಡಿಂಗ್ ನ ಮಾಡ್ಬೋದು ಅಂತ ಅನ್ಕೋಬಹುದು. ಒಂದೊಂದು ಟೈಮು ಅದು ಕೈ ಹಿಡಿಯಲ್ಲ. ಆದ್ರಿಂದ ಇಲ್ಲಿ ಚೇಸಿಂಗ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಅದರಲ್ಲೂ ಅಲ್ಲದೆ ಲಾಸ್ಟ್ ಮ್ಯಾಚ್ GT ಅವರು ಸಹ ಯಾವುದೇ ರೀತಿ ವಿಕೆಟ್ ಕಳ್ಕೊಳ್ದೇನೆ 205ನ ಚೇಸ್ ಮಾಡ್ತಾರೆ. ಅದರಿಂದ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಆರಾಮಾಗಿ ಹೈ ಸ್ಕೋರಿಂಗ್ ನ ಡಿಫೆಂಡಿಂಗ್ ಮಾಡುವಂತ ಸಾಧ್ಯತೆಗಳಿದೆ. ಹಾಗೆ ಚೇಸಿಂಗ್ ಆಗುವಂತ ಪಿಚ್ಚು ಸಹ ಇದು. ಆದ್ರಿಂದ ಇವತ್ತಿನ ಮ್ಯಾಚ್ ಕ್ರೂಷಲ್ ಆಗಿ ಹೋಗುತ್ತೆ. ಹಾಗೆ ಈ ಅಹಮದಾಬಾದ್ ಪಿಚ್ ನ ಆವರೇಜ್ ಸ್ಕೋರ್ ನೋಡ್ತಾ ಬಂದ್ರೆ ಫಸ್ಟ್ ಇನ್ನಿಂಗ್ಸ್ ನ ಆವರೇಜ್ ಸ್ಕೋರ್ 176. ಈ ಆವರೇಜ್ ಸ್ಕೋರ್ ನ ಇಟ್ಕೊಂಡು ಆಡಿದ್ರೆ ಬೆಟರ್ ಆಗಿ 200+ ಟಾರ್ಗೆಟ್ ನ ಪಕ್ಕ ಫಿಕ್ಸ್ ಮಾಡಬಹುದು. ಏನಾದ್ರೂ ಚೇಸ್ ಡೌನ್ ಮಾಡಬೇಕು ಅಂದ್ರೆ 210 ಪಕ್ಕ ಇದ್ರೆ ಆರಾಮಾಗಿ ಚೇಸ್ ಡೌನ್ ಆಗುತ್ತೆ ಈ ಅಹಮದಾಬಾದ್ ಪಿಚ್ ಅಲ್ಲಿ. ಹಾಗೆ ಈ ಅಹಮದಾಬಾದ್ ಪಿಚ್ ಅಲ್ಲಿ ಹೈಯೆಸ್ಟ್ ರನ್ ಚೇಸ್ ಆಗಿರೋದು ಅಂದ್ರೆ 205. ನಾ ಆಲ್ರೆಡಿ ಹೇಳೋದ್ನಲ್ಲ, DC ಮೇಲೆ ಇದು ಈ ಸೀಸನ್ ನಡೆದಿರೋದು. ಆದ್ರಿಂದ ಇವತ್ತಿನ ಮ್ಯಾಚ್ ಸಹ ಚೇಸಿಂಗ್ ಆಗುವಂತ ಎಲ್ಲಾ ಸಾಧ್ಯತೆಗಳು ತುಂಬಾ ಇದೆ. ಹಾಗೆ MI ವರ್ಸಸ್ PBKS ಫೇಸ್ ಟು ಫೇಸ್ ಮ್ಯಾಚಸ್ಗಳು ಆಡಿರೋದು ಇಲ್ಲಿವರೆಗೂ 33 ಮ್ಯಾಚಸ್ಗಳು. ಅದರಲ್ಲಿ MI ಅವರು 17 ಮ್ಯಾಚಸ್ಗಳನ್ನ ವಿನ್ ಆಗಿದ್ರೆ PBKS ಅವರು 16 ಮ್ಯಾಚಸ್ಗಳನ್ನ ವಿನ್ ಆಗಿರೋದು. ಅದರಲ್ಲೂ ಅಲ್ಲದೆ ಈ ಸೀಸನ್ ಅಲ್ಲಿ PBKS MI ಒಂದೇ ಮ್ಯಾಚ್ ಆಡಿರೋದು, ಲಾಸ್ಟ್ ಮ್ಯಾಚ್ ಅಂತ ಅನ್ಕೋತೀನಿ 25ನೇ ತಾರೀಕು ಮೇಲೆ ಅವತ್ತು ಆಡಿರೋದು. ಇನ್ನು ಬಿಟ್ರೆ ಇವತ್ತೇ 2ನೇ ಮ್ಯಾಚ್ ಮುಖಾಮುಖಿ ಆಗ್ತಾ ಇರೋದು. ಆದ್ರಿಂದ ಇವತ್ತಿನ ಮ್ಯಾಚ್ ಪಕ್ಕ ಕ್ರೂಷಲ್ ಆಗಿರುತ್ತೆ. ಲಾಸ್ಟ್ ಮ್ಯಾಚ್ MI ಮೇಲೆ PBKS ಗೆದ್ದಿದ್ದಾರೆ, ಆದ್ರೆ ಇವತ್ತಿನ ಮ್ಯಾಚ್ ಸಹ ಅದೇ ರೀತಿ ಪರ್ಫಾರ್ಮೆನ್ಸ್ ನ ಕೊಡಬೇಕು PBKS ಅವರು ಫೈನಲ್ ಗೆ ಹೋಗ್ಬೇಕು ಅಂದ್ರೆ. ಹಾಗೆ ರೋಹಿತ್ ಶರ್ಮಾ ಅವರು PBKS ಮೇಲೆ ಇಂಡಿವಿಜುವಲ್ ಸ್ಕೋರ್ ಹೊಡೆದಿರೋದು ಅಂದ್ರೆ 566. ಇವರಂತೂ ಈ ಟೀಮ್ ಮೇಲೆ ಸ್ಟಾಟ್ಸ್ ಅಂತೂ ಒದ್ದೂರಾಗಿದೆ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ರೋಹಿತ್ ಶರ್ಮಾ ಅವ್ರ ಮೇಲೆ ತುಂಬಾ ಎಫೆಕ್ಟಿವ್ ಆಗಿ ಇರುತ್ತೆ. ಇವ್ರೇನಾದ್ರೂ ಬ್ಯಾಟಿಂಗ್ ಇಂದ ರನ್ಸ್ ಬತ್ತು ಅಂದ್ರೆ ಪಕ್ಕ MI ಫೈನಲ್ಗೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ತುಂಬಾ ಇದೆ. ಹಾಗೆ ಅಹಮದಾಬಾದ್ ಪಿಚ್ ರಿಪೋರ್ಟ್ ನ ನೋಡ್ತಾ ಬಂದ್ರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ರೆಡ್ ಸಾಯಿಲ್ ಆಗಿರೋ ಕಾರಣ ಅಷ್ಟೊಂದು ಸ್ಪಿನ್ನರ್ಸ್ ಗಳಿಗೆ ಎಫೆಕ್ಟಿವ್ ಆಗಿಲ್ಲ. ಆದ್ರೆ ಸೀಮರ್ಸ್ ಗಳಿಗೆ
ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಸ್ಟ್ರೀಮ್ ಅಂತೂ ಆಗುತ್ತೆ. ಅದರಲ್ಲದೆ ಜೆಮಿಸನ್ಗೆ ಆರಾಮಾಗಿ ಈ ಪಿಚ್ ಕಂಡೀಷನ್ ಅಲ್ಲಿ ಟೆಸ್ಟ್ ಲೆಂತ್ ಹಾಕೋರೆ ಇನ್ನ ಸ್ಟ್ರೀಮ್ ಅಂತೂ ಅದ್ದೂರಿಯಾಗುತ್ತೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಅವರು ಎಫೆಕ್ಟಿವ್ ಆಗಿ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಸೀಮರ್ಸ್ಗಳಿಗೆ ಎಲ್ಲ ಸೀಮರ್ಸ್ಗಳು ಸಹ ಆ ತರ ಎಫೆಕ್ಟಿವ್ ಆಗಿರುತ್ತೆ. ಇನ್ನ ಬೂಮ್ರಾ ಅವ್ರಿಗಂತೂ ಕೇಳಂಗೆ ಇಲ್ಲ, ಅವ್ರಿಗೆ ಯಾವ ಪಿಚ್ ಆದ್ರೂ ಸರಿ ಅವರು ಆ ತರ ಎಫೆಕ್ಟಿವ್ ಆಗಿ ಬಾಲಿಂಗ್ ನ ಮಾಡ್ತಾರೆ. ಹಾಗೆ ಈ ಪಿಚ್ ಅಲ್ಲಿ ಮಿನಿಮಮ್ ಸ್ಕೋರ್ ಟಾರ್ಗೆಟ್ ಇಡಬೇಕು ಅಂದ್ರೆ ಆಲ್ರೆಡಿ ಹೇಳ್ದೆ 230 ಆ ತರ ಟಾರ್ಗೆಟ್ ನ ಇಟ್ರೆ ಎಂಐ ಅವರು ಏನ್ ಲಾಸ್ಟ್ ಮ್ಯಾಚ್ ಟಾರ್ಗೆಟ್ ನ ಇಟ್ರು GT ಮೇಲೆ ಅದೇ ರೀತಿ ಇವತ್ತಿನ ಮ್ಯಾಚ್ ಅಲ್ಲಿ ಟಾರ್ಗೆಟ್ ನ ಇಟ್ರೆ ಪಕ್ಕಾ ಡಿಫೆಂಡಿಂಗ್ ನ ಮಾಡಬಹುದು ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಇದೊಂದು ಸ್ವಲ್ಪ ಸ್ಪಿನ್ನರ್ಸ್ ಗಳಿಗೆ ಹೆಲ್ಪ್ ಆಗುವಂತ ಕಂಡೀಷನ್ ಸಹ ಇದೆ. ಆದ್ರೆ ಒಂದ್ ಸ್ವಲ್ಪ ಡ್ಯೂಫೆಕ್ಟ್ ಜಾಸ್ತಿ ಬರುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ, ಆದ್ರಿಂದ ಸ್ಪಿನ್ನರ್ಸ್ ಗಳಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ. ಏನಾದ್ರೂ ಒಂದೊಂದು ಟೈಮ್ ಅಲ್ಲಿ ಪಿಚ್ ವೇರಿಯೇಷನ್ ಆಯ್ತು ಅಂದ್ರೆ ಇವತ್ತಿನ ಮ್ಯಾಚ್ ಪಿಚ್ ಅಲ್ಲೂ ಸಹ ಸೆಂಟ್ರಲ್ ಪಿಚ್ ಆಡ್ಸಲ್ಲ, ಪಕ್ಕದ ಪಿಚ್ ಅಲ್ಲಿ ಆಡಿಸ್ತಾರೆ. ಏನಕ್ಕಂದ್ರೆ ಫೈನಲ್ ಮ್ಯಾಚ್ ಇದ್ದಾಗ ಮಾತ್ರ ಸೆಂಟ್ರಲ್ ಪಿಚ್ ನ ಹಿಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಇವತ್ತಿನ ಮ್ಯಾಚ್ ಅಲ್ಲಿ ಒಂದ್ ಸ್ವಲ್ಪ ಪಕ್ಕದ ಮಧ್ಯ ಪಿಚ್ ನ ಬಿಟ್ಟು ಆಡಿಸ್ತಾರೆ, ಅದಂತೂ ಹೇಳ್ಬೋದು. ಒಂದು ಸ್ವಲ್ಪ ಇವತ್ತಿನ ಮ್ಯಾಚ್ ಅಲ್ಲಿ ವೇರಿಯೇಷನ್ ಅಂತೂ ತುಂಬಾ ಆಗುತ್ತೆ, ಅನಿಯನ್ ಬೌನ್ಸ್ ಆಗುತ್ತೆ. ಸ್ಪಿನ್ನರ್ಸ್ ಗಳಿಗೆ ಒಂದು ತಕ್ಕ ಮಟ್ಟಿಗೆ ಟರ್ನ್ ಆಯ್ತು ಅಂದ್ರೆ ಎಫೆಕ್ಟಿವ್ ಆಗಿ ಕಾಣಿಸ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ, ಅದಂತೂ ಹೇಳ್ಬೋದು. ಹಾಗೆ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ಪ್ಲೇಯಿಂಗ್ 11 ಈ ತರ ಇದ್ರೆ ಬೆಟರ್ ಆಗಿರುತ್ತೆ ಅಂತ. ಆದ್ರೆ ಒಂದ್ ಸ್ವಲ್ಪ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಓಪನರ್ಸ್ ಗಳು ಇದಾರಲ್ಲ ಎಂಐ ಅಲ್ಲಿ ಏನ್ ಎಲಿಮಿನೇಟರ್ ಅಲ್ಲಿ ಆಡಿದ್ರು ಅದೇ ರೀತಿ ಪರ್ಫಾರ್ಮೆನ್ಸ್ ಏನಾದ್ರು ಇಲ್ಲಿ ಕೊಟ್ರು ಅಂದ್ರೆ ಕ್ವಾಲಿಫೈಯರ್ 2 ಅಲ್ಲಿ ಪಕ್ಕ ಎಂಐ ಅವರು ಕ್ವಾಲಿಫೈ ಆಯ್ತಾರೆ, ಅದಂತೂ ಹೇಳ್ಬೋದು. ಏನಾದ್ರೂ 2 ವಿಕೆಟ್ ಬೀಳ್ತು ಅಂದ್ರೆ ಇನ್ನು ಮಿಡಲ್ ಆರ್ಡರ್ ಅಲ್ಲಿ ಎಂಐ ಅಲ್ಲಿ ನಿಂತಿ ಆಡುವಂತ ಕೇಪಬಿಲಿಟಿ ಈ ಸೀಸನ್ ನೋಡೇ ಇಲ್ಲ. ಆ ತರ ಬೇಗ ಔಟ್ ಆಗ್ತಾರೆ. ಒಂದೊಂದು ತಕ್ಕ ಮಟ್ಟಿಗೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಇವ್ರಿಬ್ರೇನ ನಿಂತಿ ಮಧ್ಯೆ ರನ್ ಹೊಡೆದಂಗೆ, ಇಲ್ಲ ಅಂದ್ರೆ ಯಾವ ಪ್ಲೇಯರ್ ಮೇಲೆ ಅಷ್ಟೊಂದು ಕಾನ್ಫಿಡೆಂಟ್ ಇಟ್ಟು ಬ್ಯಾಟಿಂಗ್ ನ ನೋಡಕ್ಕೆ ಆಗಲ್ಲ ಎಂಐ ಆರ್ಡರ್ ಅಲ್ಲಿ. ಅದು ಬ್ಯಾರಿಸ್ಟರ್ ಅವರಿಂದ ಏನಾದ್ರೂ ಬಿಗ್ ಇನ್ನಿಂಗ್ಸ್ ಬತ್ತು ಅಂದ್ರೆ ಪಕ್ಕ ಎಂಐಗೆ ಅಡ್ವಾಂಟೇಜ್. ಹಾಗೆ PBKS ಬ್ಯಾಟಿಂಗ್ ಆರ್ಡರ್ ನ ನೋಡ್ತಾ ಬಂದ್ರೆ ನಮ್ಮ RCB ಮೇಲೆ ಪೂರ್ತಿ ಬ್ಯಾಟಿಂಗ್ ಕೊಲೆಪ್ಸ್ ಆ ತರ ಆಗಿದ್ದು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಆ ರೀತಿ ಕೊಲೆಪ್ಸ್ ಆದ್ರೆ ಅಂತೂ ಪಕ್ಕ ಎಲಿಮಿನೇಟ್ ಆಗೋದಂತೂ ಪಕ್ಕ, ಇನ್ನು ಫೈನಲ್ ಹೋಗುವಂತ ಚಾನ್ಸೇ ಇಲ್ಲ, ಡೈರೆಕ್ಟ್ ಮನೆಗೆ ಹೋಗ್ತಾ ಇರ್ತಾರೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಪ್ರಭ್ಸಿಮ್ರನ್ ಮತ್ತೆ ಪ್ರಿಯಾಂಶ್ ಆರ್ಯ ಇವರ ಬ್ಯಾಟಿಂಗ್ ಅಟ್ಯಾಕ್ ಇಂದ ಒಂದು ತಕ್ಕ ಮಟ್ಟಿಗೆ ಪವರ್ ಪ್ಲೇ 70 ಅಬೌವ್ ಇದ್ರೆ ಬೆಟರ್ ಆಗಿರುತ್ತೆ. ಇವರಿಬ್ಬರ ಬ್ಯಾಟಿಂಗ್ ಆಡೋದ್ರಿಂದ ಈ ತರ ಪವರ್ ಪ್ಲೇ ರನ್ಸ್ ಬಂತು ಅಂದ್ರೆ ಇನ್ನ ಬೆಟರ್ ಆಗಿರುತ್ತೆ, ಇದಂತೂ ಹೇಳ್ಬೋದು. ಬಾಲಿಂಗ್ ಅಟ್ಯಾಕ್ ಅಂತೂ ಹೇಳೋ ಮಾತೇ ಇಲ್ಲ, ಆ ತರ ಬಾಲಿಂಗ್ ಅಟ್ಯಾಕ್ ಇರೋದು ನನಗೆ ಇನ್ನ ಬೆಟರ್ ಆಗಿ ಬಾಲಿಂಗ್ ಅಟ್ಯಾಕ್ ಇರೋದು ಎಂಐ. ನಾನು ಲಾಸ್ಟ್ ವಿಡಿಯೋದಲ್ಲೂ ಸಹ ಹೇಳಿದೀನಿ. ಆದ್ರಿಂದ ಎಂಐ ಬಾಲಿಂಗ್ ಅಟ್ಯಾಕ್ ನ PBKS ಅವರು ಯಾವ ರೀತಿ ಧೂಳಿಪಟ ಮಾಡ್ತಾರಂತ ಇವತ್ತಿನ ಮ್ಯಾಚ್ ಅಲ್ಲಿ ನೋಡೋಣ. ಬ್ಯಾಟಿಂಗ್ ಆರ್ಡರ್ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ PBKS ಇವತ್ತಿನ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ಲೇಬೇಕು, ಫೈನಲ್ ಮ್ಯಾಚ್ ಬರ್ಬೇಕು ಅಂದ್ರೆ. ಇದಂತೂ ಆಗಂತ ಸಾಧ್ಯತೆಗಳು ತುಂಬಾ ಇದೆ, ನೋಡೋಣ ಏನ್ ಆಗುತ್ತೆ ಅಂತ. ಹಾಗೆ ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ ಗೆ ಬಂದ್ರೆ ಇವತ್ತಿನ ಕ್ವಾಲಿಫೈಯರ್ 2 PBKS ಒಂದ ಟಾಸ್ ಚೂಸ್ ಟು ಬಾಲ್ ಫಸ್ಟ್ ಇದನ್ನ ಪಕ್ಕ ಮಾಡ್ತಾರೆ. ನನಗೆ ಎಂಐ ಟಾಸ್ ಗೆಲ್ತಾರಂತ ಅಷ್ಟೊಂದು ಇಲ್ಲ. ಲಾಸ್ಟ್ ಮ್ಯಾಚ್ ಎಂಐ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ತಗೋತೀವಿ ಅಂತ ಅನ್ಕೊಂಡ್ರು, ಅವಾಗ ನೋಡ್ಬಿಟ್ಟು ನಾವು ಏನಕ್ಕಪ್ಪ ಟಾಸ್ ಗೆದ್ದ ಬ್ಯಾಟಿಂಗ್ ತಗೋತಾ ಇದಾರೆ ಅಂತ ಹೈ ಸ್ಕೋರಿಂಗ್ ನ ಕೊಟ್ಟಿ ಸ್ಕೋರ್ ಪ್ರೆಸರ್ ಕೊಟ್ಟಿ ಡಿಫೆಂಡಿಂಗ್ ನ ಮಾಡಿದ್ದು. ಅದರಲ್ಲದೆ ಎಂಐ ಮೇಲೆ ಯಾವುದೇ ಟೀಮು 200+ ಚೇಸೇ ಮಾಡಿಲ್ಲ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಎಂಐ ಅವರು ಟಾಸ್ ಏನಾದ್ರು ಗೆದ್ರೆ ಏನಾದ್ರೂ ಚಾನ್ಸ್ ಎಂಐಗೆ ಹೋಗಿ ಟಾಸ್ ಗೆದ್ರೆ ಪಕ್ಕ ಅವರು ಬ್ಯಾಟಿಂಗ್ ಆಡಕ್ಕೆ ನೋಡ್ತಾರೆ ಈ ಅಹಮದಾಬಾದ್ ಪಿಚ್ ಅಲ್ಲಿ. ಒಂದೊಂದು ಸ್ವಲ್ಪ ತಲೆ ಕೆಡ್ತು ಅಂದ್ರೆ ಹಾರ್ದಿಕ್ ಪಾಂಡ್ಯ ಚೇಸಿಂಗ್ ಮಾಡ್ತೀವಿ ಅಂತಾನೆ, ಆದ್ರೆ ನನ್ನ ಪ್ರಕಾರ PBKS ಅವರು ಟಾಸ್ ವಿನ್ ಆಗಿ ಚೇಸಿಂಗ್ ನೋಡ್ತಾರೆ. ಹಾಗೆ PBKS ಇವತ್ತಿನ ಮ್ಯಾಚ್ ವಿನ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ನಿಜ ಗುರು, 2 ಟೀಮ್ಗಳು ಬಂದ್ರೆ ಆರಾಮಾಗಿ ಫೈನಲ್. 2 ಟೀಮ್ಗಳಲ್ಲಿ ಒಂದು ಟೀಮ್ ಗೆದ್ರು ಸಹ ಮೊದಲನೇ ಸಲ IPL ಟೈಟಲ್ ನ ವಿನ್ ಆಗೋದು ಮೊದಲನೇ ಟೀಮು. ಆದ್ರಿಂದ ಹೇಳ್ತಾ ಇರೋದು ಎಂಐಗಿಂತ ಬೆಟರ್ ಆಗಿ PBKS ಬಂದ್ರೆ ಬೆಟರ್ ಆಗಿರುತ್ತೆ. ಅಲ್ಲಿ RCB ಗೆದ್ರು ಫಸ್ಟ್ ಟ್ರೋಫಿ, ಹಾಗೆ PBKS ಗೆದ್ರೆ ಅವ್ರಿಗೂ ಸಹ ಫಸ್ಟ್ ಟ್ರೋಫಿ. ಆದ್ರಿಂದ 2 ಟೀಮ್ಗಳು ಫೈನಲ್ ಅಲ್ಲಿ ಇದ್ರೆ ನನಗೆ ಬೆಟರ್ ಆಗಿರುತ್ತೆ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ PBKS ಫೈನಲ್ಗೆ ಹೋಗುತ್ತೆ ಅಂತ ನನ್ನ ಪ್ರಕಾರ. ಹಾಗೆ ನಿಮ್ಮ ಪ್ರಕಾರ ಯಾರು ಹೋಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆದ್ರೆ ಎಂಐ ಫ್ಯಾನ್ಸ್ಗಳಂತೂ ಎಷ್ಟು ಹುರ್ಕೋತಿರೋ ಹುರ್ಕೊಳ್ಳಿ, ಅದಂತೂ ನಾವು ಹೇಳಬಲ್ಲೆ. ಇನ್ನು ಫೈನಲ್ ಬತ್ತೋ
ಚಿತಲ್ ಪತಲ್ ಆ ತರ ಉರ್ಸೋದಂತೂ ಗ್ಯಾರಂಟಿ. RCB ಫ್ಯಾನ್ಸ್ಗಳು MI ಫ್ಯಾನ್ಸ್ಗಳಿಗೆ ಆ ತರ ಉರಿಸ್ತೀವಿ, ಅದಂತೂ ಪಕ್ಕ. ಹೇಗ್ CSK ಗೆ ಉರಿಸ್ತೀವೋ ಅದೇ ರೀತಿ MI ಗಂತೂ ಇನ್ನ ಡಬಲ್ ಆಗಿ ಉರಿಸ್ತೀವಿ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಇನ್ನು 3ನೇ ತಾರೀಕು ಅಷ್ಟೊಂದು ದೂರ ಇಲ್ಲ, ಇನ್ನೆರಡೇ ದಿನ ಫೈನಲ್ ಮ್ಯಾಚ್. ಇವತ್ತು ರಿಸಲ್ಟ್ ಬಂತು ಅಂದ್ರೆ ಯಾರು ಫೈನಲ್ಗೆ ಹೋಗ್ತಾರಂತ ನೋಡೋಣ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.